ಅಲ್ಟಿಮೇಟ್ ಓಜಿ ಪುರಂದರದಾಸರು ಮತ್ತು ಕರ್ನಾಟಕ ಸಂಗೀತದ ಮೈಂಡ್ ಬ್ಲೋಯಿಂಗ್ ಕತೆ. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋದು ಒಬ್ಬ ಅಸಲಿ ಲೆಜೆಂಡ್ ಬಗ್ಗೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ಸೌತ್ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿಗೆ ಬೇಸ್ಮೆಂಟ್ ಹಾಕಿದ ಬಾಸ್ ಇವರು. ಸ್ವಲ್ಪ ಇಮ್ಯಾಜಿನ್ ಮಾಡಿ, 15th ಸೆಂಚುರಿಯಲ್ಲಿ ಒಬ್ಬ ಮನುಷ್ಯ ತನ್ನ ಬಳಿ ಇದ್ದ 9 ಕೋಟಿ ವರಹಗಳ ಅಪಾರ ಸಂಪತ್ತನ್ನೆಲ್ಲ ಒಂದೇ ದಿನದಲ್ಲಿ ದಾನ ಮಾಡಿ ಕೈಯಲ್ಲೊಂದು ತಂಬೂರಿ ಹಿಡಿದು ಬೀದಿಗೆ ಬರ್ತಾರೆ. ಅವರು ಯಾರು ಗೊತ್ತಾ? ಅವರೇ ಕರ್ನಾಟಕ ಸಂಗೀತದ ಪಿತಾಮಹ, ನಮ್ಮೆಲ್ಲರ ಪ್ರೀತಿಯ ಪುರಂದರದಾಸರು. ಇವತ್ತಿನ ವಿಡಿಯೋದಲ್ಲಿ ದಾಸ ಸಾಹಿತ್ಯದ ಪವರ್, ಮ್ಯೂಸಿಕ್ ಹಿಂದಿನ ಮ್ಯಾಥಮೆಟಿಕ್ಸ್ ಮತ್ತು ಅವರು ಕೊಟ್ಟ ಯೋಲೋ ಮೆಸೇಜ್ ಬಗ್ಗೆ ಡೀಟೇಲ್ ಆಗಿ ಪಿನ್ ಟು ಪಿನ್ ನೋಡೋಣ. ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಲೆಟ್ಸ್ ಸ್ಟಾರ್ಟ್. ಹಿನ್ನೆಲೆ ಮತ್ತು ಪವಾಡ. 1484ರಲ್ಲಿ ಹುಟ್ಟಿದ ಶ್ರೀನಿವಾಸ ನಾಯಕ ಅಲಿಯಾಸ್ ಪುರಂದರದಾಸರು ಚಿನ್ನ, ಬೆಳ್ಳಿ, ವಜ್ರದ ಬಿಸ್ನೆಸ್ ಮಾಡ್ತಿದ್ದ ಒಬ್ಬ ಅಲ್ಟ್ರಾ ರಿಚ್ ಬಿಲೇನಿಯರ್ ಆಗಿದ್ದರು. ಅವರ ಹತ್ತಿರ ಎಷ್ಟೊಂದು ದುಡ್ಡಿತ್ತು ಅಂದ್ರೆ ಜನ ಅವರನ್ನ ನವಕೋಟಿ ನಾರಾಯಣ ಅಂತ ಕರೆಯುತ್ತಿದ್ದರು. ಆದರೆ ದುಡ್ಡಿನ ವಿಷಯದಲ್ಲಿ ಅವರು ಸಿಕ್ಕಾಪಟ್ಟೆ ಕಂಜೂಸ್ ಆಗಿದ್ದರು. ಅವರ ಲೈಫ್ ಟರ್ನ್ ಆಗಿದ್ದು ಒಂದು ಮೂಗುತಿಯಿಂದ. ಇದನ್ನ ದ ನೋಸ್ ರಿಂಗ್ ಮಿರಾಕಲ್ ಅಂತಲೇ ಕರೀತಾರೆ. ಭಗವಾನ್ ಕೃಷ್ಣನೇ ಒಬ್ಬ ವಯಸ್ಸಾದ ಬ್ರಾಹ್ಮಣನ ರೂಪದಲ್ಲಿ ಬಂದು ತನ್ನ ಮೊಮ್ಮಗನ ಉಪನಯನಕ್ಕೆ ಸಹಾಯ ಕೇಳಿದಾಗ ಕಡು ಜಿಪುಣರಾಗಿದ್ದ ಶ್ರೀನಿವಾಸ ನಾಯಕರು ಸತತ 6 ತಿಂಗಳು ಆತನನ್ನು ಬರಿಗೈಯಲ್ಲಿ ಕಳಿಸ್ತಾರೆ. ಆದರೆ ಅವರ ಹೆಂಡತಿ ಸರಸ್ವತಿ ಬಾಯಿ ಸಿಕ್ಕಾಪಟ್ಟೆ ದಯಾಮಯಿ. ಆಕೆ ಭಕ್ತಿ ಭಾವದಿಂದ ತನ್ನ ತವರು ಮನೆಯಿಂದ ತಂದಿದ್ದ ವಜ್ರದ ಮೂಗುತಿಯನ್ನೇ ದಾನ ಮಾಡ್ತಾರೆ. ಬ್ರಾಹ್ಮಣ ಅದೇ ಮೂಗುತಿಯನ್ನ ನಾಯಕನ ಬಳಿ ತಂದು ಅಡವಿಡಲು ಕೇಳಿದಾಗ ನಾಯಕನಿಗೆ ಡೌಟ್ ಬಂದು ಹೆಂಡತಿಯನ್ನು ಪ್ರಶ್ನಿಸಲು ಮನೆಗೆ ಓಡುತ್ತಾನೆ. ಭಯಭೀತಳಾದ ಹೆಂಡತಿ ವಿಷ ಕುಡಿಯಲು ಹೋದಾಗ ಆ ಮೂಗುತಿ ಪವಾಡ ಸದೃಶ್ಯವಾಗಿ ಮತ್ತೆ ಹೆಂಡತಿಯ ವಿಷದ ಬಟ್ಟಲಲ್ಲಿ ಪ್ರತ್ಯಕ್ಷವಾಗುತ್ತೆ. ಇದು ಶ್ರೀನಿವಾಸ ನಾಯಕನ ಮೈಂಡ್ ಬ್ಲಾಕ್ ಮಾಡುತ್ತೆ. ಎಷ್ಟೇ ದುಡ್ಡು, ಆಸ್ತಿ, ಬ್ರ್ಯಾಂಡ್ ವ್ಯಾಲ್ಯೂ ಇದ್ರೂ ಅದೆಲ್ಲ ಟೆಂಪರರಿ ಅನ್ನೋದು ಅವರಿಗೆ ಅರ್ಥವಾಗುತ್ತೆ. ಭಗವಂತನ ಸಾಕ್ಷಾತ್ಕಾರದ ಮುಂದೆ ಈ ಕೋಟಿ ಕೋಟಿ ಸಂಪತ್ತು ಝೀರೋ ಅಂತ ರಿಯಲೈಸ್ ಮಾಡಿಕೊಳ್ತಾರೆ. ತಕ್ಷಣ ತನ್ನೆಲ್ಲ ಆಸ್ತಿಯನ್ನು ಜನರಿಗೆ ದಾನ ಮಾಡಿ ವ್ಯಾಸರಾಯರ ಶಿಷ್ಯರಾಗಿ ಪುರಂದರ ವಿಠಲ ಎಂಬ ಅಂಕಿತನಾಮದೊಂದಿಗೆ ಲೆಜೆಂಡರಿ ಮ್ಯೂಸಿಷಿಯನ್ ಆಗಿ ಟ್ರಾನ್ಸ್ಫರ್ಮ್ ಆಗ್ತಾರೆ. ಒಬ್ಬ ಬಿಲೇನಿಯರ್ ಬಿಸ್ನೆಸ್ ಮ್ಯಾನ್ ಇಡೀ ಜಗತ್ತೇ ತಿರುಗಿ ನೋಡುವಂತಹ ಸಂತನಾಗಿದ್ದು ಒಂದು ಎಪಿಕ್ ಜರ್ನಿ. ಮ್ಯೂಸಿಕ್ ಪ್ರೊಡಕ್ಷನ್ ಅಂಡ್ ದ ಸಿಲೆಬಸ್. ವೈಜ್ಞಾನಿಕ ಸಂಗೀತ ಬೋಧನೆ. ಇವತ್ತು ನಾವು ಆನ್ಲೈನ್ ಕ್ಲಾಸ್ ಅಲ್ಲಾಗಲಿ ಸಾಂಪ್ರದಾಯಿಕ ಗುರುಕುಲದಲ್ಲಿ ಆಗಲಿ ಕಲಿಯುವ ಮ್ಯೂಸಿಕ್ ಸಿಲೆಬಸ್ ಕ್ರಿಯೇಟ್ ಮಾಡಿದ್ದು ಇದೇ ಪುರಂದರದಾಸರು. ಅವರಿಗಿಂತ ಮುಂಚೆ ಮ್ಯೂಸಿಕ್ ಇತ್ತು, ಆದ್ರೆ ಅದಕ್ಕೊಂದು ಪ್ರಾಪರ್ ಸ್ಟ್ರಕ್ಚರ್ ಇರಲಿಲ್ಲ. ಪ್ರತಿಯೊಬ್ಬರು ತಮ್ಮದೇ ಆದ ಸ್ಟೈಲ್ ನಲ್ಲಿ ಕಲಿಸುತ್ತಿದ್ದರು. ಈ ಕನ್ಫ್ಯೂಷನ್ಗೆ ಬ್ರೇಕ್ ಹಾಕಿದ ದಾಸರು ಬಿಗಿನರ್ಸ್ ಗೆ ಹಾಡಲು ಮೊಟ್ಟ ಮೊದಲ ಬಾರಿಗೆ ಮಾಯಾ ಮಾಳವ ಗೌಳ ರಾಗವನ್ನು ಫಿಕ್ಸ್ ಮಾಡಿದರು. ಯಾಕೆ ಬೇರೆ ರಾಗ ಅಲ್ಲ? ಯಾಕಂದ್ರೆ ಈ ರಾಗದ ಸ್ವರಸ್ಥಾನಗಳಲ್ಲಿ ಪರ್ಫೆಕ್ಟ್ ಆದ ಸಿಮಿಟ್ರಿ ಇದೆ. ಇದು ಬಿಗಿನರ್ಸ್ ವಾಯ್ಸ್ ಟ್ರೈನಿಂಗ್ ಗೆ ಪರ್ಫೆಕ್ಟ್ ಮ್ಯಾಚ್. ವಾಯ್ಸ್ ಕಲ್ಚರ್ ಗಾಗಿ ಅವರು ಸ್ಟೆಪ್ ಬೈ ಸ್ಟೆಪ್ ಎಕ್ಸರ್ಸೈಸ್ ಗಳನ್ನ ಕ್ರಿಯೇಟ್ ಮಾಡಿದ್ರು. ಸರಣಿ ವರಸೆ, ಶ್ರುತಿಯಲ್ಲಿ ಧ್ವನಿ ನಿಲ್ಲಿಸಲು ಮತ್ತು ಉಸಿರಾಟದ ಕಂಟ್ರೋಲ್ಗೆ. ಜಂಟಿ ವರಸೆ, ಸ್ವರಗಳನ್ನು ಡಬಲ್ ಮಾಡಿ ಹಾಡುವುದು. ಇದು ವಾಯ್ಸ್ಗೆ ಪವರ್ ಕೊಡುತ್ತೆ ಮತ್ತು ಸ್ಫುರಿತ ಅನ್ನೋ ಗಮಕವನ್ನು ಪ್ರಾಕ್ಟೀಸ್ ಮಾಡಲು ಹೆಲ್ಪ್ ಮಾಡುತ್ತೆ. ದಾಟು ವರಸೆ, ಸ್ವರಗಳನ್ನು ಜಿಗಿದು ಹಾಡುವುದು. ಇದರಿಂದ ವಾಯ್ಸ್ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಅಲಂಕಾರ, ರಾಗ ಮತ್ತು ತಾಳ ಎರಡನ್ನು ಮಿಕ್ಸ್ ಮಾಡಿ ಬ್ಯಾಲೆನ್ಸ್ ಕಲಿಯಲು. ಇದಾದ ಮೇಲೆ ಲಿರಿಕ್ಸ್ ಜೊತೆ ಹಾಡಲು ಮಾಯಾ ಮಾಳವ ಗೌಳ ರಾಗದ ಜನ್ಯವಾದ ಮಲಹರಿ ರಾಗದಲ್ಲಿ ಶ್ರೀ ಗಣನಾಥ, ಸಿಂಧೂರವರ್ಣ ಮುಂತಾದ ಪಿಳ್ಳಾರಿ ಗೀತೆಗಳನ್ನು ಕ್ರಿಯೇಟ್ ಮಾಡಿದರು. ಈ ರಾಗವು ಮುಂಜಾನೆಯ ಶಾಂತತೆಯನ್ನು ಕೊಡುತ್ತದೆ. ಇವರು ಕೊಟ್ಟ ಈ ಫೌಂಡೇಶನ್ ಎಷ್ಟೊಂದು ಸೈಂಟಿಫಿಕ್ ಅಂದ್ರೆ 500 ವರ್ಷಗಳಾದರೂ ಇಂದಿಗೂ ಟ್ರೆಂಡಿಂಗ್ ನಲ್ಲಿದೆ. ದ ಮ್ಯಾಥ್ ಜೀನಿಯಸ್ ಅಂಡ್ ರಿದಮ್ ಲಾಜಿಕ್. ತಾಳಗಳ ಗಣಿತ. ಸಂಗೀತ ಅಂದ್ರೆ ಬರೀ ಫೀಲಿಂಗ್ಸ್ ಅಲ್ಲ ಬಾಸ್, ಅದರ ಹಿಂದೆ ಮೈಂಡ್ ಬ್ಲೋಯಿಂಗ್ ಮ್ಯಾಥಮೆಟಿಕ್ಸ್ ಇದೆ. ಲಯ ಮತ್ತು ತಾಳಗಳ ಕ್ಯಾಲ್ಕುಲೇಷನ್ಗೆ ದಾಸರು ಸುಳಾದಿ ಸಪ್ತ ತಾಳ ವ್ಯವಸ್ಥೆಯನ್ನು ತಂದರು. ಒಟ್ಟು 7 ಬೇಸಿಕ್ ತಾಳಗಳು: ಧ್ರುವ, ಮಟ್ಯ, ರೂಪಕ, ಜಂಪೆ, ತ್ರಿಪುಟ, ಆಟ ಮತ್ತು ಏಕ. ಈ ತಾಳಗಳನ್ನು ಲೆಕ್ಕ ಹಾಕಲು ಲಘು, ಧೃತಂ ಮತ್ತು ಅಣುಧೃತ ಅನ್ನೋ 3 ಸಿಂಬಲ್ಗಳನ್ನು ಬಳಸಿದರು. ಇಲ್ಲಿ ಲಾಜಿಕ್ ನೋಡಿ, ಈ 7 ತಾಳಗಳಿಗೆ 5 ಜಾತಿಗಳನ್ನು ಮಿಕ್ಸ್ ಮಾಡಿದರೆ ಒಟ್ಟು 35 ವಿಭಿನ್ನ ತಾಳಗಳಾಗುತ್ತವೆ. ಅಂದರೆ 7 × 5 35. ಇದನ್ನೇ ಮತ್ತೆ 5 ವಿಧದ ಗತಿಗಳಲ್ಲಿ ಗುಣಿಸಿದರೆ ಬರೋಬ್ಬರಿ 175 ತಾಳಗಳ ಬೃಹತ್ ಸಿಸ್ಟಮ್ ರೆಡಿ ಆಗುತ್ತೆ. ಕೇವಲ 7 ಬೇಸಿಕ್ ಫಾರ್ಮುಲಾಗಳಿಂದ 175 ತಾಳಗಳನ್ನು ಕ್ರಿಯೇಟ್ ಮಾಡಿರುವ ಈ ಆಲ್ಗರಿದಮ್ ಲೆವೆಲ್ ಐಡಿಯಾ ನೋಡಿದ್ರೆ ಪುರಂದರದಾಸರು ಕೇವಲ ಮ್ಯೂಸಿಷಿಯನ್ ಮಾತ್ರ ಅಲ್ಲ, ಒಬ್ಬ ಅಲ್ಟಿಮೇಟ್ ಮ್ಯಾಥ್ಸ್ ಜೀನಿಯಸ್ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸಮಾಜ ಸುಧಾರಣೆ ಮತ್ತು ಬದುಕಿನ ಪಾಠಗಳು. ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಸ್ಟ್ ಗಳನ್ನ ನೋಡ್ತೀವಿ. ಆದರೆ ಪುರಂದರದಾಸರು ಆ ಕಾಲದಲ್ಲೇ ಅತಿ ದೊಡ್ಡ ಸೋಷಿಯಲ್ ರಿಫಾರ್ಮರ್ ಆಗಿದ್ದರು.
ಕಾಂಪ್ಲೆಕ್ಸ್ ಆಗಿದ್ದ ಸಂಸ್ಕೃತ, ವೇದ, ಉಪನಿಷತ್ತುಗಳ ನಾಲೆಡ್ಜ್ ಅನ್ನು ಸಾಮಾನ್ಯ ಜನರಿಗೆ ಅರ್ಥವಾಗುವ ಹಾಗೆ ಸಿಂಪಲ್ ಕನ್ನಡದಲ್ಲಿ ತಲುಪಿಸಿದರು. ದುಡ್ಡಿನ ಬಗ್ಗೆ ಅವರ ಅಂಕುಡೊಂಕು ಕೀರ್ತನೆಯಲ್ಲಿ ರೊಕ್ಕ ಎರಡೆರಡು ಕೆಟ್ಟದ್ದು, ರೊಕ್ಕವಿದ್ದವರ ಸಹವಾಸ ಬಹು ಕೆಟ್ಟದ್ದು ಅಂತ ಬರೆದಿದ್ದಾರೆ. ದುಡ್ಡು ಮನುಷ್ಯನನ್ನು ಹೇಗೆ ಭ್ರಷ್ಟನನ್ನಾಗಿ ಮಾಡುತ್ತೆ, ದುಡ್ಡಿದ್ದರೆ ಒಂಟೆಯ ಹಾಗೆ ಕತ್ತು ಮೇಲಕ್ಕೆತ್ತಿಕೊಂಡು ನಡೆಯುವ ಹಾಗೆ ಮಾಡುತ್ತೆ ಮತ್ತು ಯೋಗ್ಯತೆ ಇಲ್ಲದಿದ್ದರೂ ಪ್ರವಚನ ಮಾಡುವಂತೆ ಅಹಂಕಾರ ಕೊಡುತ್ತೆ ಅಂತ ಸ್ಟ್ರಾಂಗ್ ಆಗಿ ರೋಸ್ಟ್ ಮಾಡಿದ್ದಾರೆ. ಹಾಗೆಯೇ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅನ್ನೋ ಕೀರ್ತನೆಯಲ್ಲಿ ನಿಜವಾದ ಲಕ್ ಅಥವಾ ಖುಷಿ ಅಂದ್ರೆ ದುಡ್ಡು, ಆಸ್ತಿಯಲ್ಲ, ಬದಲಿಗೆ ಭಗವಂತನ ಮೇಲಿನ ನಂಬಿಕೆ, ಬಂಧುಗಳ ಜೊತೆ ಬೆಲ್ಲದಂತೆ ಸಿಹಿಯಾಗಿರುವುದು ಮತ್ತು ಕೋಪ ತಾಪಗಳನ್ನು ಬಿಟ್ಟು ಬುದ್ಧಿಯಿಂದ ಮೈಂಡ್ ಕಂಟ್ರೋಲ್ ಮಾಡಿಕೊಳ್ಳುವುದು ಅಂತ ಲೈಫ್ ಹ್ಯಾಕ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಫೇಮಸ್ ಕೀರ್ತನೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಇದು ಪಕ್ಕಾ ಯೋಲೋ ಕಾನ್ಸೆಪ್ಟ್. ಸಿಕ್ಕಿರೋ ಈ ಮನುಷ್ಯ ಜನ್ಮವನ್ನ ಕೇವಲ ಕಣ್ಣು, ಕಿವಿ, ನಾಲಿಗೆಯ ಟೆಂಪರರಿ ಸುಖಕ್ಕಾಗಿ ವೇಸ್ಟ್ ಮಾಡಬೇಡಿ, ಧರ್ಮ ಗಳಿಸಿ ಅಂತ ಯುವಜನತೆಗೆ ಕರೆ ಕೊಟ್ಟರು. ಜಾತಿ ಪದ್ಧತಿ, ಮೂಢನಂಬಿಕೆ ಮತ್ತು ಅಸ್ಪೃಶ್ಯತೆಯನ್ನು ಸಿಕ್ಕಾಪಟ್ಟೆ ಖಂಡಿಸಿದರು. ಅಂತರಂಗ ಶುದ್ಧಿ ಇಲ್ಲದೆ ನೂರಾರು ಬಾರಿ ನದಿಯಲ್ಲಿ ಮುಳುಗಿದರೆ ಏನು ಪ್ರಯೋಜನ? ನೀರಿನಲ್ಲಿ ಮುಳುಗುವ ಕೊಕ್ಕರೆ ಭಕ್ತನಾಗುತ್ತಾ ಅಂತ ತಮ್ಮ ಉಗಾಭೋಗದಲ್ಲಿ ಡೈರೆಕ್ಟ್ ಆಗಿ ಪಂಚ್ ಕೊಟ್ಟಿದ್ದಾರೆ. ಬಡವರಿಗೆ, ಕುಡುಕರಿಗೆ ಮತ್ತು ಹಸಿದವರಿಗೆ ಅನ್ನದಾನ ಮಾಡುವುದೇ ನಿಜವಾದ ಅತಿಥಿ ಯಜ್ಞ ಅಂತ ಸಾರಿದರು. ಸಮಾನತೆಗಾಗಿ ಕನಕದಾಸರ ಜೊತೆ ಸೇರಿ ಅವರು ಮಾಡಿದ ಕ್ರಾಂತಿ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹದ್ದು. ದಾಸರ ಲೆಗಸಿ ಎಂತದ್ದು ಅಂದ್ರೆ ಅವರು ಬರೋಬ್ಬರಿ 4,75,000 ಕೀರ್ತನೆಗಳನ್ನು, ಉಗಾಭೋಗಗಳನ್ನು ಮತ್ತು ಸುಳಾದಿಗಳನ್ನು ರಚಿಸಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ಇವರ ಟ್ಯಾಲೆಂಟ್ ಮತ್ತು ನಾಲೆಡ್ಜ್ ನೋಡಿ ಇವರ ಗುರುಗಳಾದ ವ್ಯಾಸತೀರ್ಥರು ಇವರ ಇಡೀ ಸಾಹಿತ್ಯವನ್ನು ಪುರಂದರೋಪನಿಷತ್ ಅಂತ ಕರೆದು ಗೌರವಿಸಿದರು. ವೇದಗಳಿಗೆ ಸಮಾನವಾದ ಸ್ಥಾನವನ್ನು ಈ ಕನ್ನಡದ ಸಾಹಿತ್ಯಕ್ಕೆ ಕೊಟ್ಟರು. ಇವತ್ತು ನಾವೇನು ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಅಂತ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಶ್ಯಾಮಾಶಾಸ್ತ್ರಿಗಳನ್ನು ಕರೆಯುತ್ತೇವೆ, ಅವರೆಲ್ಲರಿಗೂ ಸ್ಫೂರ್ತಿ ಇದೇ ಪುರಂದರದಾಸರು. ತ್ಯಾಗರಾಜರು ತಮ್ಮ ತಾಯಿಯಿಂದಲೇ ದಾಸರ ನೂರಾರು ಕೀರ್ತನೆಗಳನ್ನು ಕಲಿತು ಬೆಳೆದರು. ಸೋ ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ತನ್ನ 9 ಕೋಟಿ ಆಸ್ತಿಯನ್ನು ಬಿಸಾಕಿ ಮ್ಯೂಸಿಕ್ ಅನ್ನೇ ಧ್ಯಾನವನ್ನಾಗಿಸಿ ಇಡೀ ಸಮಾಜದ ತಪ್ಪುಗಳನ್ನು ತಿದ್ದಿ ಸಾವಿರಾರು ವರ್ಷಗಳ ಕಾಲ ಉಳಿಯುವಂತಹ ಮ್ಯೂಸಿಕ್ ಸಿಸ್ಟಮ್ ಕಟ್ಟಿದ ಇವರ ಸ್ವ್ಯಾಗ್ ಬಗ್ಗೆ ನೀವೇನಂತೀರಾ ಅಂತ ಕಮೆಂಟ್ ಮಾಡಿ. ಮಾನವ ಜನ್ಮ ದೊಡ್ಡದು ಅಂತ ಅವರು ಹೇಳಿದ ಮಾತನ್ನು ನೆನಪಿನಲ್ಲಿಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ನಮಸ್ಕಾರ.